ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಜೀವನವೇ ಹಾಗೆ, ನೀರ ಮೇಲಿನ ಗುಳ್ಳೆಯಂತೆ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದರೆ ಇವತ್ತು ನಮ್ಮ ಜೊತೆ ಚೆನ್ನಾಗಿದ್ದವರು ನಾಳೆ ಏನು ಬೇಕಾದರೂ ಆಗಬಹುದು. ಈಗ ಖುಷಿಯಾಗಿದ್ದವರು ಅರೆ ಗಳಿಗೆಯಲ್ಲಿ ಮತ್ತಿನ್ನೇನೋ ಆಗಬಹುದು. ಅಥವಾ ನಮ್ಮ ಕಣ್ಮುಂದೆ ನಗ್ತಾ ಇದ್ದವರು ಬೆಟ್ಟದಷ್ಟು ನೋವು ತಿಂತಾ ಇರಬಹುದು. ಅದರಲ್ಲೂ ಈ ಸೆಲೆಬ್ರಿಟಿಗಳ ವಿಷಯ ಬಂತು ಅಂದರೆ ಇದು ತುಂಬಾ ಆಗುತ್ತೆ. ಸೆಲೆಬ್ರಿಟಿಗಳಿಗೆ ಏನೇ ಸಮಸ್ಯೆ ಆದರೂ ಅಷ್ಟಾಗಿ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಮುಚ್ಚಿಡೋದಕ್ಕೆ ನೋಡೋರೇ ಜಾಸ್ತಿ. ತಮಗೆ ಯಾವುದೇ ಕಾಯಿಲೆ ಅಥವಾ ಇನ್ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಹೇಳ್ಕೊಳ್ಳೋದಿಲ್ಲ. ಎಷ್ಟೇ ಅಭಿಮಾನಿಗಳಿದ್ರೂ, ಜನ ಎಷ್ಟೇ ಪ್ರೀತಿ ಮಾಡ್ತಾ ಇದ್ರು, ಖಾಸಗಿ ಜೀವನದ ಬಗ್ಗೆ ಹೇಳ್ಕೊಳ್ಳೋದು ತುಂಬ ಕಮ್ಮಿ. ಹಾಗೆ ನೋಡಿದ್ರೆ ಈ ವಿಷಯದಲ್ಲಿ ಶಿವಣ್ಣ ಗ್ರೇಟ್. ಯಾಕಂದರೆ ತಮಗೆ ಕ್ಯಾನ್ಸರ್ ಇದೆ ಅನ್ನೋದನ್ನು ತಾವೇ ಹೇಳ್ಕೊಂಡಿದ್ರು. ನನ್ನ ಅಭಿಮಾನಿಗಳಿಂದ ಮುಚ್ಚಿಡೋದು ಏನೂ ಇಲ್ಲ. ಅಭಿಮಾನಿಗಳು ಅಂದರೆ ಖುಷಿ ದುಃಖ ಎಲ್ಲದರಲ್ಲೂ ಇರಬೇಕು. ನಮ್ಮ ಕಷ್ಟಕ್ಕೆ ನಿಲ್ಲೋರು ಅವರಿಂದ ಮುಚ್ಚಿಡೋದು ತಪ್ಪಾಗುತ್ತೆ ಅಂತ ತಮ್ಮ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ರು. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದರೆ, ಹಿರಿಯ ನಟಿ ಸುಹಾಸಿನಿ ಕೂಡ ಗಂಭೀರ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಅವರಿಗೆ ಬಂದಿರೋ ಸಮಸ್ಯೆಯಿಂದ ಹತ್ತಾರು ಸಮಸ್ಯೆ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಸುಹಾಸಿನಿ ಮಣಿರತ್ನಂ ಅವರನ್ನು ನೋಡದೇ ಇರೋರು ಯಾರಿದ್ದಾರೆ ಹೇಳಿ? ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅಭಿನಯದ ಮುತ್ತಿನ ಹಾರ ಬಂಧನ ಸಿನಿಮಾವನ್ನು ನೋಡಿ ಮೆಚ್ಕೊಳ್ಳೋದವರು ಯಾರಿದ್ದಾರೆ ಹೇಳಿ? ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಭಾಷೆಯಲ್ಲಿ ಮನೆ ಮಾತಾದ ಪ್ರಸಿದ್ಧ ನಟಿ ಸುಹಾಸಿನಿ ಜನಿಸಿದ್ದು ಆಗಸ್ಟ್ 15, 1961 ಚೆನ್ನೈನಲ್ಲಿ. ತಮಿಳುನಾಡಿನವರೇ ಆದರೂ ಕನ್ನಡಿಗರ ಏನು ಅನ್ನುವಷ್ಟರ ಮಟ್ಟಿಗೆ ಆಪ್ತತೆ. ಮನೆಯಲ್ಲಿದ್ದವರೆಲ್ಲ ಬಣ್ಣದ ಲೋಕದಲ್ಲೇ ಇದ್ದವರು. ಕಮಲ ಹಾಸನ್ರಿಂದ ಹಿಡಿದು ಇವರ ತಂದೆ ಕೂಡ ರಂಗಭೂಮಿ ಕಲಾವಿದರು. ಹೀಗಾಗಿ ಮದ್ರಾಸ್ನ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ನಟನಾ ತರಬೇತಿ ಪಡೆದುಕೊಂಡು ಬಣ್ಣದ ಲೋಕಕ್ಕೆ ಬರ್ತಾರೆ. ಆದರೆ ಸಿನಿಮಾ ಲೋಕಕ್ಕೆ ಬರ್ತಾ ಇದ್ದಂತೆ ಹೀರೋಯಿನ್ ಆಗಲ್ಲ. ಬದಲಿಗೆ ಅಶೋಕ್ ಕುಮಾರ್ ಅನ್ನೋರ ಕೈ ಕೆಳಗೆ ಅಸಿಸ್ಟೆಂಟ್ ಆಗಿ ಸಿನಿಮಾ ರಂಗಕ್ಕೆ ಮುನ್ನುಡಿ ಇರ್ತಾರೆ. ಬಳಿಕ 1980ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮಿಳು ಸಿನಿಮಾ ರಂಗದ ಮೂಲಕವೇ ತಮ್ಮ ಸಿನಿಮಾ ಪಯಣ ಶುರು ಮಾಡಿದ್ರು. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ತೆರೆ ಕಂಡಿರೋ ಕನ್ನಡದ ಪಾಪ್ಯುಲರ್ ಸಿನಿಮಾವಾದ ಬಂಧನ ಸಿನಿಮಾದಲ್ಲಿ ನಟಿಸಿ ಕನ್ನಡ ಸಿನಿಮಾ ರಂಗದಲ್ಲೂ ಗುರುತಿಸಿಕೊಂಡವರು. 1990ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಮೂಡಿಬಂದ ಮುತ್ತಿನ ಹಾರ ಸಿನಿಮಾ ಆ ಕಾಲದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. 1988ರಲ್ಲಿ ಖ್ಯಾತ ನಿರ್ದೇಶಕ ಮಣಿರತ್ನಂ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಟಿ ಸುಹಾಸಿನಿ ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ದಕ್ಷಿಣ ಸಿನಿಮಾ ರಂಗದ ಪ್ರಮುಖ ಟಾಪ್ ನಟರೊಂದಿಗೆ ತೆರೆ ಹಂಚಿಕೊಳ್ಳೋ ಮೂಲಕ ಪಂಚಭಾಷಾ ನಟಿಯಾಗಿ ಮಿಂಚಿದವರು ಇವರು. ಈಗ ಪೋಷಕ ಪಾತ್ರಗಳಿಗೆ ಸೀಮಿತವಾಗಿದ್ದು, ಟಿವಿ ಸಂದರ್ಶನವೊಂದರಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಆಘಾತಕಾರಿ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನು ಕೇಳಿದ ಅಭಿಮಾನಿಗಳು ಕೂಡ ಆತಂಕಕ್ಕೀಡಾಗಿದ್ದಾರೆ. ಆತ್ಮೀಯರೇ, ನಾವು ಸುದ್ದಿ ಹೇಳೋ ಮೊದಲೇ ಒಂದು ವಿಷಯ ಹೇಳಿದ್ವಿ. ಸಿನಿಮಾ ಮಂದಿ ತಮಗೇನೇ ಸಮಸ್ಯೆ ಇದ್ರೂ ಹೊರಗಡೆ ಹೇಳ್ಕೊಳ್ಳೋದು ತುಂಬ ಕಮ್ಮಿ, ಯಾವಾಗಲೂ ಗುಟ್ಟಾಗಿಡೋದಕ್ಕೆ ನೋಡ್ತಾರೆ ಅಂತ. ಇದು ಸುಹಾಸಿನಿಯವರ ವಿಷಯದಲ್ಲೂ ನಿಜ ಆಗಿತ್ತು. ಯಾಕಂದರೆ ಸುಹಾಸಿನಿಗೆ 6ನೇ ವಯಸ್ಸಿನಲ್ಲಿದ್ದಾಗಲೇ ಕ್ಷಯರೋಗ ಕಾಣಿಸ್ಕೊಂಡಿತ್ತು. ಅವತ್ತು ಏನೇನೋ ಮಾಡಿ ಹತ್ತಾರು ಆಸ್ಪತ್ರೆ ಸುತ್ತಾಡಿ ಮಾಡಿಕೊಂಡಿದ್ರು. ಆದರೆ ಮತ್ತೆ 36ನೇ ವಯಸ್ಸಿನಲ್ಲಿ ಕ್ಷಯರೋಗ ಕಾಣಿಸ್ಕೊಳ್ಳುತ್ತೆ. 2ನೇ ಬಾರಿ ಕ್ಷಯರೋಗ ಇದೆ ಅನ್ನೋ ವಿಷಯ ಗೊತ್ತಾದಾಗ ಹೃದಯವೇ ಒಡೆದಂತಾಗಿತ್ತು. ಇದೇನು ಹಾಗೆ ಬಂದು ಹೀಗೆ ಹೋಗೋ ಸಾಮಾನ್ಯ ಕಾಯಿಲೆ ಅಲ್ಲ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಪ್ರಾಣವೇ ಹೋಗುತ್ತೆ. ಎಲ್ಲಿ ಈ ವಿಷಯವನ್ನು ಹೊರಗಡೆ ಹೇಳ್ಕೊಂಡ್ರೆ ಸಣ್ಣದಾಗಿ ನೋಡ್ತಾರೋ, ನನಗಿರೋ ರೆಪ್ಯುಟೇಷನ್ ಮತ್ತು ಅವಕಾಶ ಕಮ್ಮಿ ಆಗ್ತಾವೋ ಅಂತ ಯಾರಿಗೂ ತಿಳಿಸದಂತೆ ಸುಮಾರು 6 ತಿಂಗಳು ಗುಟ್ಟಾಗಿ ಚಿಕಿತ್ಸೆ ಪಡೆದಿದ್ರಂತೆ. ಈ ವೇಳೆ ಇದ್ದಕ್ಕಿದ್ದಂತೆ ಸಣಕಲಾಗೋಗಿದ್ರು. ಕಿವಿಯೂ ಸರಿಯಾಗಿ ಕೇಳ್ತಾ ಇರಲಿಲ್ಲ. ಒಂದರ ಮೇಲೊಂದರಂತೆ ಸಮಸ್ಯೆ ಕಾಡೋದಕ್ಕೆ ಶುರುವಾದವು. ಆ ದಿನಗಳಲ್ಲಿ ನಾನು ಏನಾಗ್ತೀನೋ ಅನ್ನೋ ಚಿಂತೆಗೆ ಹೋಗಿದ್ರು ಆತ್ಮಿಕರೇ. ಆದರೆ ಇತ್ತೀಚೆಗೆ ತಾವು ಮಾಡಿದ್ದು ತಪ್ಪು ಅನಿಸೋದಕ್ಕೆ ಶುರುವಾಗಿದೆ. ಅಂದರೆ ತಮಗೆ ಬಂದಿದ್ದ ಕಾಯಿಲೆ ಬಗ್ಗೆ 4 ಜನರಿಗೆ ಹೇಳಬೇಕು, ನಾನು ಹೇಗೆ ಆ ಕಾಯಿಲೆಯಿಂದ ಗುಣಮುಖರಾದೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ 2020ರಿಂದ ಕ್ಷಯರೋಗದಿಂದ ಬಳಲ್ತಿರುವವರ ಸಹಾಯಕ್ಕೆ ನಿಂತಿದ್ದಾರೆ. ರಿಚ್ ಇಂಡಿಯಾ ಸಂಸ್ಥೆಯ ಮೂಲಕ ಅದೆಷ್ಟೋ ರೋಗಿಗಳಿಗೆ ನೆರವಾಗಿದ್ದಾರೆ. ತಮಿಳುನಾಡಿನ 7 ಜಿಲ್ಲೆಗಳಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಿದೆ. ಆತ್ಮೀಯರೇ, ಅವತ್ತು ಸುಹಾಸಿನಿ ಮಾಡಿದ ತಪ್ಪನ್ನು ಶಿವಣ್ಣ ಮಾಡಿಲ್ಲ. ಕ್ಯಾನ್ಸರ್ ಎಂದಾಕ್ಷಣ ಅದನ್ನು ಕೇಳಿಯೇ ಅರ್ಧ ಜನ ಜೀವ ಹೋದಂತೆ ಆಡೋರಿದ್ದಾರೆ. ನಮ್ಮ ಬದುಕೇ ಮುಗ್ದೋಯ್ತು ಅಂತ ಕಣ್ಣೀರಿಡ್ತಾರೆ. ಆದರೆ ಬದುಕಬೇಕು, ಎಂಥದ್ದೇ ಕಾಯಿಲೆ ಬಂದರೂ ಎದುರಿಸ್ತೀನಿ ಅನ್ನೋ ಆತ್ಮಸ್ಥೈರ್ಯ ಇದ್ದರೆ ಸಾವನ್ನೂ ಗೆಲ್ಲಬಹುದು ಅನ್ನೋದನ್ನು ತೋರಿಸ್ಕೊಟ್ಟವರು ಶಿವಣ್ಣ.
ನಾನು ಕ್ಯಾನ್ಸರ್ನಿಂದ ಗುಣಮುಖನಾಗಿದ್ದು 4 ಜನರಿಗೆ ಪ್ರೇರೇಪಣೆ ಆಗಲಿ ಅನ್ನೋ ಕಾರಣಕ್ಕಾಗಿಯೇ ತಮಗೆ ಬಂದಿದ್ದ ಕಾಯಿಲೆ ಬಗ್ಗೆ ಎಲ್ರಿಗೂ ಹೇಳ್ಕೊಂಡಿದ್ದು. ಈಗ ಇದನ್ನೇ ಡಾಕ್ಯುಮೆಂಟರಿ ಮಾಡೋದಕ್ಕೂ ನಿರ್ಧಾರ ಮಾಡಿದ್ದಾರೆ. ಆದರೆ ಕ್ಯಾನ್ಸರ್ನ ಹೇಗೆಲ್ಲ ನಿಭಾಯಿಸಬೇಕು, ಜೀವನದಲ್ಲಿ ಸವಾಲುಗಳನ್ನು ಹೇಗೆಲ್ಲ ಎದುರಿಸಬೇಕು ಅನ್ನೋದನ್ನು ತಿಳಿಸೋ ಉದ್ದೇಶದಿಂದ ಡಾಕ್ಯುಮೆಂಟರಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.